ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ವಾಯ್ಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ನಿಪ್ಪಾಣಿ ನಗರದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಆಯೋಜಿಸಿದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ನಿಪ್ಪಾಣಿ ಗಡಿ ಭಾಗದಲ್ಲಿ ಅತಿ ವಿಜೃಂಭಣೆಯಿಂದ ಕನ್ನಡ ಹಬ್ಬ ಆಚರಣೆ. ಸಮಾಧಿ ಮಠದ ಪರಮಪೂಜ್ಯ ಶ್ರೀ ಪ್ರಾಣಲಿಂಗ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತು ಚಿಂಚಣಿಯ ಶ್ರೀ ಶಿವಪ್ರಸಾದ ದೇವರು ಹಾಗೂ ಶಾಸಕಿ ಶಶಿಕಲಾ ಜೊಲ್ಲೆಯವರ ನೇತೃತ್ವದಲ್ಲಿ ಧ್ವಜಾರೋಹಣವನ್ನು ನಿಪ್ಪಾಣಿ ತಹಶೀಲ್ದಾರ್ ಅರುಣ್ ಶ್ರೀಕಂಡೆ ಅವರು ನೆರವೇರಿಸಿದರು. ನಂತರ ತಾಯಿ ಭುವನೇಶ್ವರಿಗೆ ಪುಷ್ಪನಮನ ಸಲ್ಲಿಸಿ ಕನ್ನಡ ಅಭಿಮಾನಿಗಳನ್ನು ಕಾರ್ಯಕ್ರಮ ಉದ್ದೇಶಿಸಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಮಾತನಾಡಿದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ಎಲ್ಲೆಡೆ ಕನ್ನಡ ಬಾವುಟ, ಕನ್ನಡ ಧ್ವಜಗಳು, ಕನ್ನಡ ಹಾಡುಗಳು, ಎಲ್ಲೇ ನೋಡಿದರೂ ಕನ್ನಡ ಶಬ್ದಗಳು ಗಡಿ ಭಾಗದಲ್ಲಿ ಎಲ್ಲರ ಗಮನ ಸೆಳೆದಿವೆ. ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ರೀತಿಯ ವೇಷ ಧರಿಸಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸಿದರು ಹಾಗೂ ವಿವಿಧ ರೀತಿಯ ಕಲಾ ತಂಡಗಳನ್ನು ಪ್ರದರ್ಶಿಸಿ ಮುನ್ಸಿಪಲ್ ಹೈಸ್ಕೂಲ್ನಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಇಡೀ ದೇಶವೇ ನೋಡುವ ಹಾಗೆ ಸುಂದರ ದೃಶ್ಯಗಳನ್ನು ವೀಕ್ಷಿಸಲು ಇಡೀ ನಿಪ್ಪಾಣಿ ಮತದಾರ ಸಂಘ ಉತ್ಸಾಹದಿಂದ ಕುಣಿದು ಕುಪ್ಪಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಿದ್ಧ ಸಂಸ್ಥಾನ ಮಠ, ಚಿಂಚಣಿ ಪರಮಪೂಜ್ಯ ಶ್ರೀ ಶಿವಪ್ರಸಾದ ದೇವರು, ವಿರೂಪಾಕ್ಷಲಿಂಗ ಸಮಾಧಿ ಮಠ ನಿಪ್ಪಾಣಿ, ಪರಮಪೂಜ್ಯ ಶ್ರೀ ಪ್ರಾಣಲಿಂಗ ಸ್ವಾಮಿ, ತಾಲೂಕಾ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಶ್ರೀ ಅರುಣ್ ಶ್ರೀಕಂಡೆ, ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ, ನಗರಸಭೆ ಅಧ್ಯಕ್ಷ ಸೋನಲ್ ರಾಜೇಶ್ ಕೊಠಡಿಯ, ಶಿಕ್ಷಣ ಅಧಿಕಾರಿ ಮಹಾದೇವಿ ನಾಯಕ್ ಇವರೊಂದಿಗೆ ತಾಲೂಕಾ ಆಡಳಿತದ ಎಲ್ಲ ಅಧಿಕಾರಿಗಳು, ಕನ್ನಡ ಅಭಿಮಾನಿಗಳು, ಶಾಲಾ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕನ್ನಡ ರಾಜ್ಯೋತ್ಸವದ ಇತಿಹಾಸವೇನು? ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಭಾಷೆಗಳ ಆಧಾರದ ಮೇಲೆ ಭಾರತದ ವಿವಿಧ ಪ್ರಾಂತ್ಯಗಳು ರಾಜ್ಯಗಳಾಗಿ ರೂಪುಗೊಂಡವು. ಅದೇ ರೀತಿ ಮೈಸೂರು ಸಂಸ್ಥಾನ 1956ರ ನವೆಂಬರ್ 1ರಂದು ಮೈಸೂರು ರಾಜ್ಯವಾಗಿ ನಿರ್ಮಾಣವಾಯಿತು. ಹೌದು, ದಕ್ಷಿಣ ಭಾರತದ ಕನ್ನಡ ಭಾಷೆ ಮಾತನಾಡುವ ಎಲ್ಲಾ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವಾಗಿ ಘೋಷಣೆ ಮಾಡಲಾಯಿತು. ಕನ್ನಡಿಗರ ರಾಜ್ಯ ಉದಯವಾದ ಈ ದಿನದ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತದೆ. ನಮ್ಮ ನಿಪ್ಪಾಣಿ ಪ್ರದೇಶವು ಕರ್ನಾಟಕದ ಗಡಿಭಾಗದಲ್ಲಿದ್ದರೂ ಕನ್ನಡ ಪ್ರೇಮ, ಸಹಭಾವನೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಸದಾ ಮುಂಚೂಣಿಯಲ್ಲಿದೆ. ನಿಪ್ಪಾಣಿಯ ಜನರು ಕನ್ನಡ ಪರಂಪರೆಯನ್ನು ಗೌರವದಿಂದ ಉಳಿಸಿಕೊಂಡಿದ್ದಾರೆ. ಇದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಪವಿತ್ರ ದಿನದಂದು ನಾವು ಪ್ರತಿಯೊಬ್ಬರೂ ಕನ್ನಡ ಗೌರವವನ್ನು ಉಳಿಸುವ ಮತ್ತು ಸಮೃದ್ಧಿಸುವ ಹೊಣೆಗಾರಿಕೆಯನ್ನು ಹೊರುವ ಸಮಯ ಬಂದಿದೆ. ನಾವು ನಮ್ಮ ಕರ್ತವ್ಯದಲ್ಲಿ ಶ್ರೇಷ್ಠತೆಯಿಂದ ಕೆಲಸ ಮಾಡಿ ರಾಜ್ಯದ ಪ್ರಗತಿ ಕೈಜೋಡಿಸೋಣ. ನಮ್ಮ ಸರ್ಕಾರದ ಉದ್ದೇಶವೂ ಸಹ ಸರ್ವಜನ ಹಿತಾಯ, ಸರ್ವಜನ ಸುಖಾಯ, ಜನರ ಸಮೃದ್ಧಿ, ಸಮಾನತೆ ಮತ್ತು ಪ್ರಗತಿ ಎಂದಾಗಿದೆ. ನಮ್ಮ ಯುವಜನತೆ ಕನ್ನಡದ ಅಸ್ತಿತ್ವವನ್ನು ಉಳಿಸಿ ನವೀನ ತಂತ್ರಜ್ಞಾನ, ಶಿಕ್ಷಣ ಮತ್ತು ಶ್ರಮದ ಮೂಲಕ ರಾಜ್ಯವನ್ನು ಮತ್ತಷ್ಟು ಅಭಿವೃದ್ಧಿ ಹಾದಿಯಲ್ಲಿ ಮುನ್ನಡೆಸಲಿ ಎಂದು ನಾನು ಹಾರೈಸುತ್ತೇನೆ. ನಮ್ಮ ಕನ್ನಡ ನಾಡು ಶಾಂತಿ, ಸೌಹಾರ್ದತೆ ಮತ್ತು ಸಮೃದ್ಧಿ ಪ್ರತೀಕವಾಗಿದೆ. ಜೈ ಕನ್ನಡಾಂಬೆ, ಜೈ ಜೈ ಕನ್ನಡಾಂಬೆ, ಕನ್ನಡಕ್ಕೆ ಜಯವಾಗಲಿ. ಇದೀಗ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ವಿಶೇಷ ಸನ್ಮಾನ ಕಾರ್ಯಕ್ರಮ. ಮೊದಲನೆಯದಾಗಿ ಶ್ರೀ ಕಿರಣ್ ಮ ವಾಸುದೇವ್ ಸರ್ ಇವರು ನಿಪ್ಪಾಣಿ ನಗರಸಭೆಯಲ್ಲಿ ಶುಲ್ಕ ಸಂಗ್ರಹಕಾರರಾಗಿ ಆಯ್ಕೆಯಾಗಿದ್ದರೂ ಕೂಡ ಲೆಕ್ಕಪತ್ರ ವಿಭಾಗದಲ್ಲಿ ಕಳೆದ 33 ವರ್ಷಗಳಿಂದ ಅವಿಸ್ಮರಣೀಯ ಸೇವೆಯನ್ನು ಗೈತಾ ಬಂದಿದ್ದಾರೆ. ಅವರಿಗೆ ನಮ್ಮ ತಾಲೂಕಾ ಆಡಳಿತದ ಪರವಾಗಿ ಸನ್ಮಾನ. ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರು ಕೂಡ ಶ್ರೀ ಕಿರಣ್ ಮ ವಾಸುದೇವ್ ಸರ್ ಅವರಿಗೆ ಉತ್ತಮ ಕಾರ್ಯದರ್ಶಿ ಎಂದು ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸರ್, ಕಿರಣ್ ಮ ವಾಸುದೇವ್ ಸರ್ ಅವರು ವೇದಿಕೆಗೆ ಬರಬೇಕು. ಪರಮ ಪೂಜ್ಯ ಶಿವಪ್ರಸಾದ ದೇವರು ಅವರು ತಮ್ಮ ಅಮೃತ ಹಸ್ತದಿಂದ ಕಿರಣ್ ಸರ್ ಅವರಿಗೆ ಸತ್ಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಕಿರಣ್ ವಾಸುದೇವ್ ಸರ್ ನಗರಸಭೆ ನಿಪ್ಪಾಣಿಯಲ್ಲಿ ಕಳೆದ 33 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಅತ್ನಿ, ಕುಡ್ಚಿ, ನಿಪ್ಪಾಣಿ ಮತ್ತು ಕಿತ್ತೂರಿನಲ್ಲಿ ಸೇವೆ ಸಲ್ಲಿಸಿ ಎಲ್ಲರ ನಮ್ಮ ಕಚೇರಿಯ ಎಲ್ಲ ಸಹೋದ್ಯೋಗಿಗಳ ಜನಮನವನ್ನು ಗೆದ್ದಿದ್ದಾರೆ. ಅವರು ಕಾಮಿಡಿ ಕಿಲಾಡಿಗಳು ಕೂಡ ನಮ್ಮ ಕಚೇರಿಯಲ್ಲಿ
ಯಾವುದೇ ಕೆಲಸಗಳಿದ್ರು ನಗನಗ್ತಾ ಮಾಡುವಂತಹ ವ್ಯಕ್ತಿ. ಅವರು ರಿಟೈರ್ ಆಗ್ತಾ ಇದ್ದಾರೆ ಇದೇ ನವೆಂಬರ್ 31ರಂದು. ಮಾನ್ಯ ಸನ್ಮಾನ್ಯ ಶಾಸಕರು ಹಾಗೂ ಎಲ್ಲ ಗಣ್ಯರು ಅವರನ್ನು ಸತ್ಕರಿಸ್ತಾ ಇದ್ದಾರೆ. ನಮ್ಮ ನಗರಸಭೆ ಮಾನ್ಯ ಆಯುಕ್ತರ ಪರವಾಗಿ ತಮ್ಮೆಲ್ಲರಿಗೂ ಆಯೋಜಕರಿಗೂ ವಂದನೆ, ಅಭಿನಂದನೆಗಳು. ಜೋರಾದ ಚಪ್ಪಾಳೆ ಬರಬೇಕು. 33 ವರ್ಷದ ಸೇವೆ ಸಾಮಾನ್ಯ ಅಲ್ಲ. ಮುಂದಿನ ತಯಾರಿ 2024-25ನೇ ಸಾಲಿನ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕಗಳನ್ನು ಪಡೆಯುವುದರ ಜೊತೆಗೆ ರಾಜ್ಯಕ್ಕೆ ತೃತೀಯ ಕ್ರಮಾಂಕವನ್ನು ಗಿಟ್ಟಿಸಿಕೊಟ್ಟಂತ ನಮ್ಮ ನಿಪ್ಪಾಣಿ ತಾಲೂಕಿನ ಹೆಮ್ಮೆಯ ವಿದ್ಯಾರ್ಥಿನಿ PRC KLE ಸಂಸ್ಥೆ ಗಳತ್ಗ ಪ್ರೌಢಶಾಲೆಯ ವಿದ್ಯಾರ್ಥಿನಿ ತನ್ವಿ ತಲ್ವೇಕರ್ ಮತ್ತು ಅವಳಿಗೆ ಕನ್ನಡವನ್ನು ಬೋಧಿಸಿದಂತಹ ಶಿಕ್ಷಕರು ಶ್ರೀ ಅಶೋಕ್ ಹೊಸಟ್ಟಿ ಸರ್ ಅವರಿಗೆ ತಾಲೂಕಾ ಆಡಳಿತ ಪರವಾಗಿ ಇದೀಗ ಸತ್ಕಾರ. ಮುಂದಿನ ತಯಾರಿ ಕುಮಾರಿ ವೈಷ್ಣವಿ ರಾಜು ರಾವಳ್. ತನ್ವಿ ಇವಳು ತನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿನಲ್ಲಿ ಇರೋದರಿಂದ ಅವಳ ಸಹೋದರರಾದಂಥ ರಿತೇಶ್ ಅವರು ಈ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಕನ್ನಡವನ್ನು ಬೋಧಿಸಿದಂಥ ಶ್ರೀ ಅಶೋಕ್ ಹೊಸಟ್ಟಿ ಸರ್ ಅವರು ಕೂಡ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸದರಿ ವಿದ್ಯಾರ್ಥಿಯು ನಮ್ಮ ನಿಪ್ಪಾಣಿ ತಾಲೂಕಿನ PRC KLE ಸಂಸ್ಥೆಯ ಗಳತ್ಗ ಸಂಸ್ಥೆಯ ಪ್ರೌಢಶಾಲಾ ವಿದ್ಯಾರ್ಥಿನಿಯಾಗಿದ್ದು ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕಗಳನ್ನು ಪಡೆಯುವ ಜೊತೆಗೆ ರಾಜ್ಯಕ್ಕೆ 3ನೇ ಕ್ರಮಾಂಕವನ್ನು ಗಿಟ್ಟಿಸಿಕೊಂಡಿದ್ದಾಳೆ. ಜೋರಾದ ಚಪ್ಪಾಳೆ ಬರಲಿ. ಸದರಿ ವಿದ್ಯಾರ್ಥಿಯು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದು ಇನ್ನುಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ಆದರ್ಶಪ್ರಾಯಳಾಗಿದ್ದಾಳೆ. ಮುಂದಿನ ತಯಾರಿ ಇದೇ ಸಾಲಿನ ಅಕ್ಟೋಬರ್ 10 ಮತ್ತು 14ನೇ ತಾರೀಕಿನಂದು ಒರಿಸ್ಸಾದ ಭುವನೇಶ್ವರದಲ್ಲಿ ನಡೆದಂತ 40ನೇ ರಾಷ್ಟ್ರೀಯ ಕಿರಿಯರ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 15 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಜೊತೆಗೆ 800 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಹಾಗೂ ರಿಲೇಯಲ್ಲಿ ಕಂಚಿನ ಪದಕವನ್ನು ಪಡೆದಂತ ವೈಷ್ಣವಿ ರಾಜು ರಾವಳ್ ಆ ವಿದ್ಯಾರ್ಥಿಗೆ ತಾಲೂಕಾ ಆಡಳಿತದ ವತಿಯಿಂದ ಸನ್ಮಾನ. ತನ್ನ ಮುಂದಿನ ತಯಾರಿಗಾಗಿ ಸದರಿ ಕ್ರೀಡಾಪಟು ಬೇರೆ ಊರಿನಲ್ಲಿರೋದ್ರಿಂದ ಅವಳ ತಂದೆ ತಾಯಿಗಳು ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ರಾಜು ರಾವಳ್. ರಾಜು ರಾವಳ್ ಹಾಗೂ ಅನುರಾಧ ರಾವಳ್ ಇವರು ವೈಷ್ಣವಿ ರಾವಳ್ ವಿದ್ಯಾರ್ಥಿನಿಯ ತಂದೆ ತಾಯಿಗಳಾಗಿದ್ದು ಈ ವಿದ್ಯಾರ್ಥಿನಿಯು ನಿಪ್ಪಾಣಿಗೆ ಹೆಮ್ಮೆ ತರುವಂತೆ 2 ಚಿನ್ನದ ಪದಕ ಜೊತೆಗೆ 1 ಕಂಚಿನ ಪದಕವನ್ನ 40ನೇ ರಾಷ್ಟ್ರೀಯ ಕಿರಿಯರ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ. ಜೋರಾದ ಚಪ್ಪಾಳೆ ಬರಬೇಕು. ಇದೀಗ ಕನ್ನಡ ಮಾಧ್ಯಮದಲ್ಲಿ 125ಕ್ಕೆ 125 ಅಂಕಗಳನ್ನು ಗಿಟ್ಟಿಸಿಕೊಳ್ಳುವಲ್ಲಿ ವಿದ್ಯಾರ್ಥಿನಿಗೆ ಮಾರ್ಗದರ್ಶನ ಮಾಡಿದಂತಹ ಶ್ರೀ ಅಶೋಕ್ ಹೊಸಟ್ಟಿ ಸರ್ ಅವರಿಗೆ ತಾಲೂಕಾ ಆಡಳಿತ ನಿಪ್ಪಾಣಿ ವತಿಯಿಂದ ಸನ್ಮಾನ. ಅಲ್ಲಿ ನಿಮಗೆ ಲಿಸ್ಟ್ ಕೊಟ್ಟಿದ್ನಲ್ಲ ಅದೇ ಬೇಡ ಮತ್ತು ಮಕ್ಕಳ ಇಲ್ಲ ಧನ್ಯವಾದಗಳು. ಬಾಲಭವನ ಸೊಸೈಟಿ ಬೆಂಗಳೂರು ತಾಲೂಕಾ ಭಾಷಣ ಭವನ ಸಮಿತಿ ನಿಪ್ಪಾಣಿ ಇಲ್ಲಿ ನಡೆಸಿದಂತಹ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಇದೀಗ ಮಾನ್ಯ ಶಾಸಕರು ತಮ್ಮ ಅಮೃತ ಹಸ್ತದಿಂದ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಸ್ಫೂರ್ತಿ ತಳವಾರ್ ವೀರವನಿತೆಯರ ಬಗ್ಗೆ ಕತೆ ಬರೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ, ಜೊತೆಗೆ ಸಂಜನಾ ನಾಡಗೌಡ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ, ನಂದಿನಿ ಪಾಟೀಲ್ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ, ಜೊತೆಗೆ ಮಹಾದೇವಿ ರಾಮನಕಟ್ಟಿ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಗಿಟ್ಟಿಸಿಕೊಂಡಂತ ಈ 4 ವಿದ್ಯಾರ್ಥಿಗಳಿಗೆ ಮಾನ್ಯ ಶಾಸಕರು ಹಾಗೂ ಇನ್ನುಳಿದಂತ ಗಣ್ಯಮಾನ್ಯರು ತಮ್ಮ ಅಮೃತ ಹಸ್ತದಿಂದ ಅಭಿನಂದನಾ ಪತ್ರವನ್ನು ವಿತರಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಬೇಕು.
ಪ್ರಶಸ್ತಿ ಪುರಸ್ಕೃತರಿಗೆ ಜೊತೆಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಿದಂತ ಎಲ್ಲ ಗಣ್ಯಮಾನ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಅತಿಥಿಗಳ ಭಾಷಣ. ಮೊದಲನೆಯದಾಗಿ ಶ್ರೀಮತಿ ಸೋನಲ್ ರಾಜೇಶ್ ಕೋಟಾಡಿಯ ಮಾನ್ಯ ನಗರಾಧ್ಯಕ್ಷರು ನಗರಸಭೆ ನಿಪ್ಪಾಣಿ ಇವರಿಂದ. ಎಲ್ಲರಿಗೂ ಮುಂಜಾನೆಯ ವಂದನೆಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ. ಈ ಹೊತ್ತು ನಮ್ಮ ಕರ್ನಾಟಕ ರಾಜ್ಯ ಉದಯವಾಗಿ 69 ವರ್ಷ ಕಳೆದು 70ನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿದ್ದೇವೆ. ಅದಕ್ಕಾಗಿ ಮೊದಲು ತಾಯಿ ಭುವನೇಶ್ವರಿಗೆ ಶಿರವಾಗಿ ವಂದಿಸಿ ಇಲ್ಲಿ ಸೇರಿರುವ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದ ಜನಾನುರಾಗಿ ಶಾಸಕರಾದ ಸನ್ಮಾನ್ಯ ಸೌ ಶಶಿಕಲಾ ಜೋಲೆ ಬೈನೀರಿಯವರಿಗೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ, ನಗರಸಭೆ ಎಲ್ಲ ಸದಸ್ಯರಿಗೆ, ನಿಪ್ಪಾಣಿ ನಗರದ ಬಂಧು ಬಾಂಧವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಶಾಲಾ ಶಿಕ್ಷಕ ಶಿಕ್ಷಕಿಯರು ಮತ್ತು ಮುದ್ದು ಶಾಲಾ ಮಕ್ಕಳಿಗೆ ಮತ್ತು ಎಲ್ಲ ಕನ್ನಡದ ಮನಸ್ಸುಗಳಿಗೆ ತುಂಬು ಹೃದಯದ ರಾಜ್ಯೋತ್ಸವದ ಶುಭಾಶಯಗಳನ್ನು कोरुतेने. आपला देश विविधतेत एकता असलेला आहे. विविध भाषा, प्रांत, परंपरा असा असलेला देश आहे आणि म्हणूनच आज आपण सगळेजण आनंदानं इथं एकत्र येऊन कन्नड राज्योत्सव साजरा करतोय. हे एकमेव असं उदाहरण आहे की अनेकतेत एकता आहे. ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದಿರುವ ಅಲರು, ವೆಂಕಟರಾಯರು, ಕುವೆಂಪು ಇತ್ಯಾದಿ ಮಹನೀಯರನ್ನು ಇದು ನಾವೆಲ್ಲ ಗೌರವದಿಂದ ಸ್ಮರಿಸಬೇಕು. ಕರ್ನಾಟಕ ಕೇವಲ ಒಂದು ಪ್ರದೇಶ ಅಲ್ಲ, ಇದು ಒಂದು ಭವ್ಯ ಸಂಸ್ಕೃತಿ, ಪರಂಪರೆ ಮತ್ತು ಇತಿಹಾಸ ಹೊಂದಿರುವ ಪುಣ್ಯಭೂಮಿ ಆಗಿದೆ. ಕನ್ನಡ ನಾಡಿನ ಏಳಿಗೆಗಾಗಿ ನಾವೆಲ್ಲರೂ ಒಟ್ಟಾಗಿ ಶ್ರದ್ಧೆಯಿಂದ ದುಡಿಯೋಣ ಎಂದು ಪ್ರತಿಜ್ಞೆ ಮಾಡುತ್ತಾ ಮತ್ತೊಮ್ಮೆ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿ ಮಾತನಾಡಲು ನನಗೆ ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಾನು ಮೂಲ ಮರಾಠಿಗಳಾಗಿ ಕನ್ನಡ ಮಾತನಾಡುವಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, जय सुंदर नदीवनಗಳ नाडे, जय हे रस ऋषीಗಳ बीडे. हा आपला भारत देशाची ही जी पावन भूमी आहे, जी सुंदर कर्नाटक आहे, कर्नाटकाला ही पवित्र भूमी जी लाभलेली आहे, त्याच्यासाठी फक्त 2 ओळी सांगते. ಎಲ್ಲಾದರೂ ಇರು, ಎಂತದರೂ ಇರು, ಏನೆಂದೇನೈ ದಿಗು, ನೀ ಕನ್ನಡವಾಗಿರು. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ತಪ್ಪ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಕನ್ನಡದ ಕಂಪಣ್ಣ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಕರ್ನಾಟಕ 70ನೇ ಕರ್ನಾಟಕ ರಾಜ್ಯೋತ್ಸವ ದಿನ ನಿಪ್ಪಾಣಿಯಲ್ಲಿ ಒಂದು ಕಾಲಿತ್ತು. ಬೆರಳೆಣಿಕೆಯಲ್ಲಿ ಬರ್ತಕ್ಕಂಥ ಕನ್ನಡಿಗರ ಕಾರ್ಯಕರ್ತರು ಅಷ್ಟೇ ಆಚರಣೆ ಮಾಡ್ತಿದ್ವಿ. ನಾನು ಕೂಡ ಮುನ್ಸಿಪಲ್ ಹೈಸ್ಕೂಲಲ್ಲಿ ಸರ್ವಿಸ್ ಮಾಡುವಾಗ ನಾನು ರಾಜ್ಯೋತ್ಸವ ದಿನಕ್ಕೆ ನಮ್ಮ ಸ್ಟಾಫ್ದಲ್ಲಿ ನಾನು ಒಬ್ಬನೇ ಹೋಗಿ ಅಟೆಂಡ್ ಆಗ್ತಾ ಇದ್ದೆ. ಆದರೆ ಈ ಕಾಲ ಬದಲಾಗಿದೆ. ಭಾಷೆ ಅಭಿವೃದ್ಧಿಗೆ ಅಡ್ಡು ಬರಬಾರ್ದು. ಆ ದೃಷ್ಟಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ನಿಪ್ಪಾಣಿಲಿ ಆಚರಣೆ ಮಾಡ್ತಾ ಇದ್ದೀವಿ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಸ್ವಾಮೀಜಿ ತ್ರಯರಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಿಯಾದಂಥ 3 ಜನ ಮಹಾಸ್ವಾಮೀಜಿಯವರ ಪಾದಾರವನ್ನು ವಂದಿಸಿ ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕಿಯರು ಸಹೋದರಿಯಾದಂಥ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರೇ,
ತಾಲೂಕಾ ಆಡಳಿತದ ಮುಖ್ಯಸ್ಥರಾದಂಥ ತಹಸೀಲ್ದಾರಾದಂಥ ಶ್ರೀಕಂಠೆ ಅವರೇ, ಶಿಕ್ಷಣಾಧಿಕಾರಿಗಳಾದಂಥ ನಾಯ್ಕ್ ಮೇಡಮ್ ಅವರೇ ಮತ್ತು ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯರೇ, ಕನ್ನಡದ ಅಭಿಮಾನಿಗಳೇ, ಇವತ್ತು ಭಾಳ ವಿಜೃಂಭಣೆಯ ಆಚರಿಸುವಾಗ ಕನ್ನಡ ರಾಜ್ಯೋತ್ಸವವನ್ನು ಯಾಕೆ ಆಚರಣೆ ಮಾಡೋದು? ನಾವು ಆಗುಹೋಗುಗಳ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿ, ಕರ್ನಾಟಕ ರಾಜ್ಯದಲ್ಲಿ ಸಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅಭಿವೃದ್ಧಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಹಿಂದೂ, ಮುಸ್ಲಿಂ, ಸಿಖ್, ಪಾರ್ಸಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಭಾಷಾತೀತವಾಗಿ ಎಲ್ಲ ಜನರು ಕನ್ನಡ ನಾಡಿನಲ್ಲಿ ವಾಸ ಮಾಡ್ತಾರೆ. ಅವರೆಲ್ಲರೂ ಕೂಡ ನೆಮ್ಮದಿಯಿಂದ ಇರಬೇಕು. ಎಲ್ಲ ಯಾವ ಜಾತಿಯಲ್ಲಿ ಹುಟ್ಟಿದವನು ಇದ್ರೂ ಕೂಡ, ಯಾವ ಧರ್ಮದಲ್ಲಿ ಹುಟ್ಟಿದವನು ಇದ್ರೂ ಕೂಡ ಅವನು ಕನ್ನಡಿ ನಾಡಿನಲ್ಲಿ ವಾಸ ಮಾಡ್ತಾನೆ. ಕನ್ನಡ ನಾಡಿನ ಜಲ, ನೆಲ ಇದರ ಅಭ್ಯುದಯಕ್ಕಾಗಿ ಸತತವಾಗಿ ಅವನ ಜೀವನವನ್ನು ಮುಡುಪಾಗಿಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಭಾಷೆ ಅಭಿವೃದ್ಧಿಗೆ ಅಡ್ಡು ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇವತ್ತಿನ ದಿನ ರಾಜ್ಯದ ಗಣತಾಯುಕ್ತ ರಾಜ್ಯಪಾಲರು, ಕರ್ನಾಟಕ ಗಣ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳಿದ್ದಾರೆ. ಈ ನಾಡಿನಲ್ಲಿ ಶಾಂತಿ ನೆಲೆಸಬೇಕು, ಈ ನಾಡಿನಲ್ಲಿ ಸುಖ ಸಮೃದ್ಧಿ ಬೆಳಿಬೇಕು, ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಸರ್ಕಾರಿ ಯೋಜನೆಗಳನ್ನ ಪಡಿತಾ ಇರಬೇಕು. ನೀವು ನೋಡಿದಿರಿ, ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕದ ಗಣ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇರ್ತಕ್ಕಂಥ ಬಡಕರ ಬದುವನ್ನ ಭದ್ರತೆಯಿಂದ ಅತ್ಯಂತ ಭದ್ರವಾಗಿ ಮಾಡಿದಂಥ ಅನೇಕ ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ. ಅದು ಗ್ಯಾರಂಟಿ ಯೋಜನೆಗಳ ಮುಖಾಂತರ, ಗ್ಯಾರಂಟಿ ಯೋಜನೆ ಈ ಬಡವರ ಬದುಕವನ್ನ ಭದ್ರವಾಗಿ ಗಟ್ಟಿಯಾಗಿ ಮಾಡ್ತಕ್ಕಂಥ ಯೋಜನೆ ಇಡೀ ಭಾರತ ದೇಶದಲ್ಲಿ ಕೂಡ ಯಾವ ರಾಜ್ಯದಲ್ಲಿಯೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ ಪಂಚ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಮಾಡಿ ಬಡವರ ಬದುಕಿಗೆ ಸ್ಥಿರತೆಯನ್ನು ಕೊಟ್ಟಂತ ಈ ದೇಶದಲ್ಲಿ ಯಾವುದರ ಸರ್ಕಾರ ಇದ್ರೆ ಅದು ಕರ್ನಾಟಕ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳಬೇಕಾಗುತ್ತದೆ. ಬಂಧುಗಳೇ, ಇದು ಬಹಳ ಮುಖ್ಯ. ಯಾಕೆಂದರೆ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 7 ಕೋಟಿ ಜನತೆ, ದಿನನಿತ್ಯ ಅದರಲ್ಲಿ 4.5 ಕೋಟಿ ಜನತೆ ನಮ್ಮ ಕರ್ನಾಟಕ ಸರ್ಕಾರದ, ಸಿದ್ದರಾಮಯ್ಯನವರ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಅವರ ಸಂಪೂರ್ಣ ಬದುಕಿಗೆ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯೋತ್ಸವ, ಈ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಡಲು ದಿವಂಗತ ದೇವರಾಜ ಅರಸರವರನ್ನ ನೆನೆಸಬೇಕಾಗ್ತದೆ. ದೇವರಾಜ ಅರಸರವರ ಮುಖ್ಯಮಂತ್ರಿ ಇದ್ದಾಗ ಕರ್ನಾಟಕಕ್ಕೆ ಇದು ಮೈಸೂರು ರಾಜ್ಯ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಂತ ಹೆಸರುವಾಸಿ ಇತ್ತು. ಇಲ್ಲಿ ಅನೇಕ ಮಹನೀಯರು ಎಸ್ ಟಿ ಅವರಿಗೆ, ಈ ಅನಿಲ್ ಎಸ್ ಟಿ ಅಲ್ಲ, ಅವ್ರ ತಂದೆಯವರಿಗೆ ಯಾರು ಫೋನ್ ಮಾಡಿದ್ರೆ ಯಾರು ಮಾತಾಡೋದು ಅಂದ್ಕೂಲೆ 6-7 ಅಂತ ಅಂತಿದ್ರು. 6-7 ಅಂದ್ರೆ ಎಸ್ ಟಿ ಅವರೇ ಮಾತಾಡ್ತಾರೆ ಅನ್ನೋದು ಅರ್ಥ ಆಗುತ್ತಿದೆ. ಅಂದ್ರೆ ಇಷ್ಟು ಕನ್ನಡವನ್ನ ಮೈಗೂಡಿಸಿ, ಅಲ್ಲಿ ವಿರೋಧ ಇದ್ರೂ ಕೂಡ ಈ ನಿಪ್ಪಾಣಿಯಲ್ಲಿ ಕನ್ನಡ ಬೆಳಿಬೇಕು, ಕನ್ನಡ ಅಭಿವೃದ್ಧಿಗೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಬಹಳ ಮಹನೀಯರು ನಿಪ್ಪಾಣಿಯಲ್ಲಿ ಕನ್ನಡಕ್ಕಾಗಿ ಶ್ರಮಿಸಿದರೆ ಅವರೆಲ್ಲರನ್ನ ಇವತ್ತು ಸ್ಮರಣೆ ಮಾಡತಕ್ಕಂಥ ದಿನ. ಹೆಚ್ಚಿಗೆ ಮಾತನಾಡಿದ್ರೆ ಇವತ್ತು ನಮ್ಮ ಭಾಗದಲ್ಲಿ ಶಾಸಕಿ ಸಹೋದರಿಯಾದಂಥ ಜೊಲ್ಲೆ ಮೇಡಮ್ ಅವರು ಕೂಡ ಬಹಳ ಭಾಷೆ ಮೀರಿ ಎಲ್ಲ ದೃಷ್ಟಿಯಲ್ಲಿ ಅಭಿವೃದ್ಧಿಗಳನ್ನ ಮಾಡತಕ್ಕಂಥ ಅಲ್ಲಿ ನಡೆದಿದೆ. ಅದು ಕೂಡ ಅವರಿಗೂ ಕೂಡ ಅನಂತ ನಾನು ಧನ್ಯವಾದಗಳನ್ನ ಹೇಳ್ಪಡ್ತೀನಿ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಬೆಳಗಾವಿ ಕಾರ್ಯಕ್ರಮದಲ್ಲಿದ್ದ ಅವರು ಕೂಡ ನಿಪ್ಪಾಣಿ ಜನತೆಗೆ ಶುಭಾಶಯಗಳನ್ನ ಹೇಳಿದ್ದಾರೆ. ನಮ್ಮ ನೆಚ್ಚಿನ ಸಂಸದೆಯರು ಇನ್ನೊಂದು ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಅವರು ಕೂಡ ತನ್ನ ಕ್ಷೇತ್ರ ಬರೋದ್ರಿಂದ ಚಿಕ್ಕೋಡಿ ಪಾರ್ಲಿಮೆಂಟ್ ಇರ್ತಕ್ಕಂಥ ಎಲ್ಲ ಜನತೆಗೂ ಕೂಡ ಹಾರ್ದಿಕವಾದ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಾನು ಹೆಚ್ಚು ಮಾತನಾಡಿದೆ. ಕರ್ನಾಟಕದ ಅಭಿವೃದ್ಧಿಯಲ್ಲಿ ಯಾರು ಭಾಷೆ ಅಡ್ಡ ಬರಬಾರದು. ಭಾಷೆ ಮತ್ತು ಜಾತಿ ಅಡ್ಡ ಬಂದರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲನ್ನು ಮರೆತು ಅಭಿವೃದ್ಧಿಯೇ ಮಂತ್ರ ಅಂತ ತಿಳ್ಕೊಂಡು ಯಾರೇ ಪಕ್ಷದವರು ಇರಲಿ, ಯಾವ ಜಾತಿ ಧರ್ಮ ಭಾಷೆಯವರು ಇರಲಿ, ಈ ನಾಡಿನ ಏಳಿಗೆ ಆಗಬೇಕಂದ್ರೆ ಅದೆಲ್ಲವನ್ನು ಬದಿಗಿಟ್ಟು ನಾವು ಕಾರ್ಯ ನಿರ್ವಹಿಸೋಣ. ಮುಂದಿನ ನಡೆಯಲ್ಲಿ ಕನ್ನಡ ಇಡೀ ದೇಶದಲ್ಲಿ ಈಗಾಗಲೂ ಕೂಡ ಕನ್ನಡ ನಂಬರ್ 1 ಯಾಕೆಂದ್ರೆ ಕನ್ನಡದಲ್ಲಿ ಇರ್ತಕ್ಕಂಥ ಶಾಂತಿ ಬೇರೆ ರಾಜ್ಯಗಳಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಕನ್ನಡದಲ್ಲಿ ಶಾಂತಿ ನೆಲೆ ಇದೆ, ಅಭಿವೃದ್ಧಿಯ ಅಲೆ ಇದೆ,
ಮತ್ತು ಎಲ್ಲರೂ ನೆಮ್ಮದಿಯಿಂದ ಬಾಳ್ತಕ್ಕಂಥ ಸುರಕ್ಷಿತವಾದಂಥ ರಾಜ್ಯ ಯಾವುದರೇ ದೇಶದಲ್ಲಿದ್ದರೆ ಅದು ಕರ್ನಾಟಕ ಅಂತ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಬಂಧುಗಳೇ. ಬಹಳ ಮುಖ್ಯವಾಗಿ ತಾವೆಲ್ಲರೂ ಒತ್ತಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಗೆ ಈ ಕರ್ನಾಟಕ ರಾಜ್ಯೋತ್ಸವದ ಯಶಸ್ಸು ಏನಂದ್ರೆ, ನಗರಾಧ್ಯಕ್ಷರು ಕನ್ನಡದಲ್ಲಿ ಮಾತಾಡಿದಾರಲ್ಲ ಅದೇ ಯಶಸ್ಸು. ಯಾಕಂದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆ ಭಾವನೆ ಬರಬೇಕು, ಭಾಷೆ ಅಡ್ಡು ಬರಬಾರ್ದು. ನಾನು ಕನ್ನಡ ಪ್ರಾಥಮಿಕ ಶಾಲೆಯನ್ನು ಓದಿದ್ರು ಕೂಡ ನಾವು ಸರಾಗವಾಗಿ ಮರಾಠಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೇವೆ, ಮರಾಠಿ ಭಾಷಿಗರಲ್ಲಿ ಭಾಗಿಯಾಗ್ತೇವೆ. ಅಭಿವೃದ್ಧಿಗಾಗಿ ಭಾಷೆ ಅಡ್ಡ ಬರಬಾರ್ದು, ಅಭಿವೃದ್ಧಿಗೆ ಭಾಷೆ ಪೂರಕವಾಗಿರಬೇಕು. ನಾವು ಮಹಾರಾಷ್ಟ್ರದಲ್ಲಿದ್ದರೆ ಮಹಾರಾಷ್ಟ್ರ ರಾಜ್ಯೋತ್ಸವ ದಿನ ಆಚರಣೆ ಮಾಡ್ತಿದ್ದೀವಿ, ಬಿಹಾರದಲ್ಲಿದ್ದರೆ ಬಿಹಾರ್ ರಾಜ್ಯೋತ್ಸವ ದಿನ ಆಚರಣೆ ಮಾಡ್ತಿದ್ದೀವಿ. ನಾವು ಕರ್ನಾಟಕದಲ್ಲಿದ್ದೀವಿ, ಕರ್ನಾಟಕದ ಅನ್ನ ಊಟ ಮಾಡ್ತೀವಿ, ಕರ್ನಾಟಕದ ಸ್ಯಾಲರಿ ತಗೋತೀವಿ. ಕರ್ನಾಟಕದ ನೆಲ ಜಲವನ್ನ ಕಾಪಾಡಲಿಕ್ಕೆ ನಾವು ಕರ್ನಾಟಕ ರಾಜ್ಯೋತ್ಸವದಲ್ಲಿ ಭಾಗವಹಿಸಲು ಪ್ರತಿಯೊಬ್ಬ ನಾಗರಿಕನ ಇದು ಆದ ಕರ್ತವ್ಯ. ಎಲ್ಲರೂ ಭಾಗ ಆಗಲೇಬೇಕಾದಂತ. ನಾನು ಎಲ್ಲ ಆಡಳಿತವ್ರಿಗೆ ಹೇಳ್ತೀನಿ, ಯಾರು ಇವತ್ತು ಕರ್ನಾಟಕ ರಾಜ್ಯೋತ್ಸವಕ್ಕೆ ಅಟೆಂಡ್ ಆಗಿಲ್ಲ, ಸುಟಿ ಅದಕ್ಕಾಗಿ ಕೊಟ್ಟಿದ್ದಾರೆ, ಅಂತವ್ರ ಮೇಲೆ ಗಮನ ಹರಿಸ್ಬೇಕು. ಸುಟಿ ಇದೆ ಅಂತ ಎಲ್ಲರೂ ಹೋಗಿ ರಾಜ್ಯೋತ್ಸವದಲ್ಲಿ ಭಾಗಿಯಾಗದೆ ಮನೆಯಲ್ಲಿ ಕೂತ್ರೆ ಅದು ಆಗೋದಿಲ್ಲ. ಎಲ್ಲರೂ ಕೂಡ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಸಹಭಾಗಿ ಆಗಬೇಕು. ಇದು ನನ್ನ ದಿನ, ನನ್ನ ಉತ್ಸವ ಅಂತ ತಿಳ್ಕೊಂಡು ಭಾಗಿಯಾಗಬೇಕಂತ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಯೋಜಕರಿಗೆ ವಂದಿಸಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ. ಯಾಕಂದ್ರೆ ಕುವೆಂಪು ಅವರು ಬರೆದಂತ ಹಾಡನ್ನ ನಾವು ಪ್ರತಿ ಸಲ ನಾಡಗೀತೆ ಅಂತ ಹಾಡ್ತೀವಿ, ಅದು ಒಂದೇ ಹಾಡು ಸಾಕು. ಇಡೀ ದೇಶದಲ್ಲಿ ಧರ್ಮಾತೀತ ಭಾಷಾತೀತವಾಗಿ ನಡೆದುಕೊಳ್ಳಲಿಕ್ಕೆ ಒಂದೇ ಒಂದು ಕುವೆಂಪು ಅವರು ಬರೆದಂತ ಹಾಡು ನಾಡಗೀತೆ ಸಾಕು. ಮತ್ತೇನು ಅವಶ್ಯಕತೆ ಬೇರೆ ಹೇಳೋದು ಜನತೆಗೆ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ನಾನು ಅನಿಸ್ತಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸುಖಿನೋ ಭವಂತು ಎಂಬ ಮಾತನ್ನ ಒತ್ತಿ ಹೇಳುವ ಮೂಲಕ ತಮ್ಮ ನುಡಿಗಳನ್ನ ಬೋಲೋ ಭಾರತ್ ಮಾತಾ ಕಿ. ಹುಡುಗರೆಲ್ಲರೂ ಕೈ ಮ್ಯಾಗೆತ್ತಿ ಒಂದ್ಸತಿ ಹೇಳ್ರಿ ನೋಡೋಣ. ಬೋಲೋ ಭಾರತ್ ಮಾತಾ ಕಿ. ಭುವನೇಶ್ವರಿ ತಾಯಿಗೆ ಸಿರಿ ಗನ್ನಡಂ. ಇವತ್ತಿನ ಕರ್ನಾಟಕ ರಾಜ್ಯೋತ್ಸವದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಗೆಲ್ಲರಿಗೂ ಕೂಡ ಕೊಡೋದಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶಿವಪ್ರಸಾದ ದೇವರ ಅಡಿದಾರುಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಸಮಾಧಿ ಮಠದ ಪರಮ ಪೂಜ್ಯ ಪ್ರಾಣ್ಲಿಂಗ ಅಪ್ಪಾಜಿಯವರ ಅಡಿದಾರುಗಳಲ್ಲೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಿಪ್ಪಾಣಿಯವರೇ ಇನ್ನೋರ್ವ ಪೂಜ್ಯರಾದ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಅಡಿದಾರುಗಳಲ್ಲಿ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ, ಇದೀಗ ತಾನೇ ಕನ್ನಡದ ಬಗ್ಗೆ, ನಿಪ್ಪಾಣಿಯ ಕನ್ನಡದ ಇತಿಹಾಸದ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಂಥ ಗೂಡಾದ ಅಧ್ಯಕ್ಷರು, ಹಿರಿಯ ಸಹೋದರರು ಆದಂಥ ಲಕ್ಷ್ಮಣರಾವ್ ಚಿಗಳೆ ಅನ್ನೋರೆ, ಅದೇ ರೀತಿ ನಮ್ಮ ನಗರ ಅಧ್ಯಕ್ಷ ಆದಂಥ ಸೋನಲ್ ಕೊಠಾಡಿಯ. ಇವತ್ತು ನಮ್ಗೆಲ್ರಿಗೂ ಕೂಡ ಹೆಮ್ಮೆ ಪಡುವಂಥ ದಿನ. ಯಾಕಂದರೆ ನಿಪ್ಪಾಣಿಯ ಇತಿಹಾಸದಲ್ಲಿ ನಿಪ್ಪಾಣಿಯ ನಗರಾಧ್ಯಕ್ಷರು ಪ್ರಥಮ ಬಾರಿಗೆ ಕನ್ನಡದಲ್ಲಿ ಇವತ್ತು ಸುಂದರವಾದಂಥ ಭಾಷಣವನ್ನು ಮಾಡಿ, ತಪ್ಪಾಗಲಿಲ್ಲ, ತಪ್ಪಿಲ್ಲ, ಎಲ್ಲನೂ ಕೂಡ ಕರೆಕ್ಟಾಗೇ ಬಂತು. ಆದರೆ ನಿಮ್ಮ ಭಾವನೆ ನಮ್ಮ ತನಕ ಮುಟ್ಸಿದ್ರಲ್ಲ, ಅದಕ್ಕೆ ಸೋನಲ್ ಕೊಠಾಡಿ ಅವರೇ, ಉಪಾಧ್ಯಕ್ಷ ಆದಂಥ ಸಂತೋಷ್ ಸಂಗಮ್ಕರ್ ಅವರೇ, ನನ್ನ ನಗರಸಭೆಯ ಎಲ್ಲ ನಗರ ಸೇವಕಿಯರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅಶೋಕಣ್ಣ ಅಸುದೆ ಅವರೇ, ಜಯವಂತ್ ಬಾಟ್ಲೆ ಅವರೇ, ರಾಜೇಶ್ ಅವರೇ, ಮತ್ತು ವಿಶೇಷವಾಗಿ ಇವತ್ತು ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂಥ ನಮ್ಮ ನಿಪ್ಪಾಣಿಯ ತಹಶೀಲ್ದಾರರಾದಂಥ ಅರುಣ್ ಶ್ರೀಖಂಡೆ ಅವರೇ, ನಮ್ಮ ತಾಲೂಕಾ ಪಂಚಾಯಿತಿ ಇಒ ಆದಂಥ ಕಟ್ಟಿ ಅವರೇ, ನಮ್ಮ CMCಯ ಕಮಿಷನರ್ ಆದಂಥ ಗಣಪತಿ ಅವರೇ, ಅದೇ ರೀತಿ BO ಆದಂಥ ಮಹಾದೇವಿ ಅವರೇ, ಇವತ್ತು ನಮ್ಮ ವೇದಿಕೆ ಮೇಲೆ ಕನ್ನಡದ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಅವರೆಲ್ಲರೂ ಇರೋದ್ರಿಂದ ನಿಪ್ಪಾಣಿಯಲ್ಲಿ ಸ್ವಲ್ಪ ಆದರೂ ಕನ್ನಡವನ್ನು ಉಳಿಸುವಂಥ ಕಾರ್ಯ ಇಲ್ಲಿವರೆಗೂ ಕೂಡ ನಡೆದಿತ್ತು. ಆ ನೇಶ್ರೆ ಅನ್ನೋರೆ, ಅದೇ ರೀತಿ ರವೀಂದ್ರನಾಥ್ ಶೆಟ್ಟಿ ಅವರೇ, ಶಿವಾನಂದ ಪುರಾಣಿಕ್ ಮಠ ಅವರೇ, ಮತ್ತು ವಿಶೇಷವಾಗಿ SR ಪಾಟೀಲ್ ಅನ್ನೋರೆ, ಆಮೇಲೆ ನಮ್ಮ ಕನ್ನಡ ಪರಿಷತ್ನ ತಾಲೂಕಾ ಅಧ್ಯಕ್ಷರಾದಂಥ ಈರಣ್ಣ ಶಿರ್ಗಾವೆ ಅವರೇ, ಮಿಥುನ್ ಅಂಗ್ಲಿ ಅವರೇ,
ಇಲ್ಲಿ ನೆರೆದಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ಪತ್ರಕರ್ತ ಸಹೋದರರೇ, ಶಿಕ್ಷಕ ವೃಂದದವರೇ ಮತ್ತು ಮುದ್ದು ವಿದ್ಯಾರ್ಥಿಗಳೇ, ಕನ್ನಡ ಎಷ್ಟು ಚಂದ ಐತಿ ಅಂತಂದ್ರ ಈ ಕನ್ನಡದ ಅಕ್ಷರಮಾಲೆ, ನನ್ನ ಗಂಟ್ಲು ಸರಿ ಇಲ್ಲ ಇವತ್ತ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎನ್ನುವುದು ಕನ್ನಡ ಕಂದನ ಕರೆಯೋಲೆ. ಎಷ್ಟು ಚಂದ ಹೇಳ್ತಾರಂದ್ರ ಈ ಕನ್ನಡದ ಅಕ್ಷರಮಾಲೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದಂತ ಎಲ್ಲ ಮಕ್ಕಳು ಕೂಡ ಮೊದಲು ಹೇಳೋದು ಅಮ್ಮ ಅಂತ ಹೇಳ್ತಾರಲ್ಲ, ಅವ್ವ ಅಂತ ಹೇಳ್ತಾರಲ್ಲ, ಇದು ಎಷ್ಟು ಪ್ರೀತಿದಾಯಕವಾದಂತ ಶಬ್ದ ಅಂತ ಹೇಳಿ ಈ ಹಾಡಿನಲ್ಲಿ ನಾವು ನೋಡ್ತೀವಿ, ಈ ಭಾಷೆಯಲ್ಲಿ ನಾವು ನೋಡ್ತೀವಿ. ಯಾಕೆ ಈ ಹಾಡನ್ನ ನಾನು ನಿಮಗೆ ಮೊದಲು ಹೇಳಿದೆ ಅಂತಂದ್ರ, ನಮ್ಮ ಭಾರತ ದೇಶಕ್ಕೆ ನಾವೇನಂತೀವಿ, ಭಾರತ ಮಾತೆ ಅಂತ ಹೇಳ್ತೀವಿ, ಭಾರತ ತಾಯಿ ಅಂತ ಹೇಳ್ತೀವಿ. ಅದರ ನಂತರ ನಾವು ಕರ್ನಾಟಕಕ್ಕೆ ಬಂದ್ರ ಭುವನೇಶ್ವರಿ ಮಾತೆ ಅಂತ ಹೇಳ್ತೀವಿ, ಭುವನೇಶ್ವರಿ ತಾಯಿ ಅಂತ ಹೇಳ್ತೀವಿ. ಹಾಗಾಗಿ ಅವ್ವ ಅನ್ನುವಂಥ ಶಬ್ದ, ಅಮ್ಮ ಅನ್ನುವಂಥ ಶಬ್ದ ನಮ್ಮ ದೇಶದಿಂದ ಹಿಡಿದು ನಮ್ಮ ರಾಜ್ಯದವರೆಗೆ ಇಷ್ಟು ಸುಂದರವಾದಂಥ ಕನ್ನಡದಲ್ಲಿ ನಾವು ಎಲ್ಲ ಕಡೆನೂ ಕೂಡ ನೋಡ್ತಾ ಇದ್ದೇವೆ. ಈಗಾಗಲೇ ಹೇಳಿದ್ರು, ನಮ್ಮ ಭಾರತ ಸ್ವತಂತ್ರ ಸುಮ್ಮನೆ ಆಗಲಿಲ್ಲ. ನಮ್ಮ ದೇಶದಲ್ಲಿರ್ತಕ್ಕಂಥ ವೀರ ವನಿತೆಯರು, ಸ್ವಾತಂತ್ರ್ಯ ಹೋರಾಟಗಾರರು, ಅಲ್ಲಿರ್ತಕ್ಕಂಥ ಯುವಕರು, ಅಲ್ಲಿರ್ತಕ್ಕಂಥ ಯುವತಿಯರು ಬ್ರಿಟಿಷರ ಗುಂಡನ್ನ ತನ್ನ ಎದೆ ಮೇಲೆ ತಗೊಂಡು ಈ ನಮ್ಮ ಭಾರತ ಮಾತೆಗೋಸ್ಕರ ತಮ್ಮ ಜೀವನವನ್ನ ಬಲಿದಾನ ಮಾಡಿದ್ರು ಅಂತ ಹೇಳಿ ಇವತ್ತು ನಾವು ಸ್ವತಂತ್ರ ಭಾರತದ ಕರ್ನಾಟಕದ ಈ ಪವಿತ್ರ ಭೂಮಿಯಲ್ಲಿ ನೀವು ಸಂತೋಷವಾಗಿದ್ದೀವಿ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಯಾವಾಗ ದೇಶ ಸ್ವತಂತ್ರ ಆಯ್ತು, ಆವಾಗ ಭಾಷಾವಾರು ರಾಜ್ಯಗಳನ್ನ ವಿಂಗಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಚಿಂಗ್ಳೆ ಸರ್ ಅವ್ರು ಹೇಳಿದ್ರು, ಸೋನಲ್ ಕೊಠಾಡಿ ಅವ್ರು ಹೇಳಿದ್ರು, ಶ್ರೀಖಂಡೆ ಅವ್ರು ಹೇಳಿದ್ರು, ಕರ್ನಾಟಕದ ಅನೇಕ ಮಹನೀಯರ ಕೊಡುಗೆ, ಮೈಸೂರಿನ ರಾಜರ ಕೊಡುಗೆ, ವಿಶೇಷವಾಗಿ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಗಂಡು ಮೆಟ್ಟಿದ ನಾಡು ಅಂತಾರೆ ಬೆಳಗಾವಿ ಜಿಲ್ಲೆಗೆ. ಗಂಡು ಮೆಟ್ಟಿದ ನಾಡು ಯಾಕ ಅಂತಂದ್ರ, ಸ್ವತಂತ್ರ ಬ್ರಿಟಿಷರ ಗುಲಾಮಗಿರಿಗೆ ತತ್ತರಿಸಿದಂತ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ರಣಕಹಳೆಯನ್ನ ಊದಿದಕ್ಕಂತ ನಮ್ಮ ಬೆಳಗಾವಿ ಜಿಲ್ಲೆಯ ನಮ್ಮ ಮಗಳು ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನೋದಕ್ಕೆ ಗಂಡು ಮೆಟ್ಟಿದ ನೆಲ ಅಂತ ಹೇಳ್ತೀವಿ. ಹಾಗಾಗಿ ಚೆನ್ನಮ್ಮ ಒಬ್ಬ ಹೆಣ್ಮಗಳಿದ್ರು ಕೂಡ, ಅವಳು ಒಬ್ಬ ರಾಣಿ ಇದ್ರು ಕೂಡ, ಅವಳು ಜರ್ತಾರೆ ಸೀರೆಯನ್ನ ತ್ಯಾಗ ಮಾಡಿದ್ಲು, ಬಂಗಾರಗಳನ್ನ ತ್ಯಾಗ ಮಾಡಿದ್ಲು. ಕೈಯಲ್ಲಿ ಬಂಗಾರದ ಕಡಗವನ್ನ ಹಾಕ್ತಕ್ಕಂತ ಕಿತ್ತೂರಿನ ಚೆನ್ನಮ್ಮನ ಈ ಕೈ ಅವತ್ತು ಖಡ್ಗ ಹಿಡಿತು. ಆ ಖಡ್ಗವನ್ನ ಹಿಡಿದು ಈ ಕನ್ನಡದ ನೆಲಕ್ಕೆ, ಈ ಕನ್ನಡದ ಜಲಕ್ಕೆ, ಈ ಕನ್ನಡದ ಭಾಷೆಗೆ, ಈ ಕನ್ನಡದ ಸಂಸ್ಕೃತಿಗೆ ಖಡ್ಗ ಹಿಡಿದು ತನ್ನ ಪ್ರಜೆಗಳಿಗಾಗಿ ಹೋರಾಟ ಮಾಡಿದ ಕಿತ್ತೂರಿನ ಚೆನ್ನಮ್ಮನಿಗೋಸ್ಕರ ಈ ಗಂಡು ಮೆಟ್ಟಿದ ನಾಡು ಅಂತ ಹೇಳಿ ನಾವು ಬೆಳಗಾವಿ ಜಿಲ್ಲೆಗೆ ಹೇಳ್ತೀವಿ. ಅವಳ ಜೊತೆಗೆ ಯಾರು ಅವಳಿಗೆ ಸಹಾಯ ಮಾಡಿದ್ರು ಅಂತಂದ್ರ ಮೊದಲ ಹೆಸರು ಬರೋದು ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ. ಆ ಸಂಗೊಳ್ಳಿ ರಾಯಣ್ಣನಂತ ಒಬ್ಬ ಪ್ರಾಮಾಣಿಕ ಒಬ್ಬ ಸಹತಿಯನ್ನ ತಗೊಂಡು ಅವಳನ್ನ ಈ ಒಂದು ಬ್ರಿಟಿಷರ ವಿರುದ್ಧ ಅವಳು ರಣಕಹಳೆಯನ್ನ ಮೊಳಗಿಸಿದ್ರು. ಹಾಗಾಗಿ ಕನ್ನಡ ಪ್ರಾಂತ ವಿಶೇಷವಾಗಿ ಸೆಪರೇಟ್ ಆಗ್ಬೇಕು, ಭಾಷಾವಾರು ಆಗ್ಬೇಕು ಅನ್ನೋದು ಯಾವಾಗಾತು ಹೆಂಗಾತು ಅನ್ನೋದನ್ನ ಇವತ್ತು ಎಲ್ಲರೂ ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತು ಕೂಡ ನಮಗೆ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳನ್ನ ನಾವೆಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ನಾವೆಲ್ಲ ಜನಪ್ರತಿನಿಧಿಗಳು, ಎಲ್ಲ ಅಧಿಕಾರಿ ವರ್ಗ, ಕನ್ನಡಾಭಿಮಾನಿಗಳು ಎಲ್ಲರೂ ಸೇರ್ಕೊಂಡು ನಾವು ಇವತ್ತು ನಿವಾರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಕೂಡ ಇದೆ. ಚಿಂಗ್ಳೆ ಸರ್ ಅವ್ರು ಹೇಳಿದ್ರು, ಅವ್ರು ಇಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಟೀಚರ್ ಇದ್ದಾಗ ಕನ್ನಡ ರಾಜ್ಯೋತ್ಸವಕ್ಕೂ ಒಬ್ಬರೇ ಹೋಗ್ತಿದ್ನಿ ಅಂತ ಹೇಳಿದ್ರು. ಅದು ಸುಳ್ಳಲ್ಲ. ಯಾಕಂದ್ರೆ 2013ರಲ್ಲಿ ಪ್ರಥಮ ಬಾರಿಗೆ ನಾನು ಈ ಭಾಗದ ಶಾಸಕಿ ಆದ್ಮೇಲೆ ಕನ್ನಡ ರಾಜ್ಯೋತ್ಸವ ಹೆಂಗಾಗ್ತಿತ್ತು ಅನ್ನೋದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಗೊತ್ತೈತೆ. ಕಪ್ಪು ಬಟ್ಟೆಯನ್ನ ತೋರಿಸಿ ನಿಪ್ಪಾಣಿಯನ್ನ ಬಂದ್ ಮಾಡಿ ಕನ್ನಡ ರಾಜ್ಯೋತ್ಸವಕ್ಕೆ ಧಿಕ್ಕಾರವನ್ನ ಕೂಗ್ತಿದ್ರು. ಆದ್ರೆ 2013ಕ್ಕೆ ಪ್ರಥಮ ಬಾರಿಗೆ ನಿಮ್ಮ ಆಶೀರ್ವಾದದಿಂದ ನಿಪ್ಪಾಣಿ ತಾಲೂಕಿನ ಶಾಸಕಿ ಆದ್ಮೇಲೆ ನಾನೇ ಸ್ವತಃ ನಿಂತ್ಕೊಂಡು ಕನ್ನಡ ಅಭಿಮಾನಿಗಳ ಎಲ್ಲ ಹಿಂದೆ ಕೂತಂತ ಎಲ್ಲ ಹಿರಿಯರನ್ನ ಕರ್ಕೊಂಡು ಅವತ್ತು ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ಬಹಳ ಖುಷಿ ಆಗ್ತದೆ ಮತ್ತು ಇನ್ನೂ ಕೂಡ ಇದು ಬೆಳಿಬೇಕು. ಯಾಕಂದ್ರ ನಿಪ್ಪಾಣಿ ಒಳಗ ಚೆನ್ನಮ್ಮನ ಪುತ್ಥಳಿ ಬರಬೇಕು ಅಂತಂದ್ರ ನೆಸ್ಟೆ ಫ್ಯಾಮಿಲಿ ಇರ್ಬೋದು, ನೆಸ್ಟೆ ಕುಟುಂಬ ಇರ್ಬೋದು, ಇನ್ನ ಅವ್ರ ಜೊತೆಗೆ ಅನೇಕ ಕುಟುಂಬಗಳ ಸಹಕಾರದಿಂದ ಇವತ್ತು ಚೆನ್ನಮ್ಮನ ಮೂರ್ತಿಯನ್ನ ನೋಡ್ತೀವಿ. ಇವತ್ತು ಕೂಡ ಚಿಂಗ್ಳೆ ಸರ್ ಅವರ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ
ಸರ್ಕಲ್ಗೂ ಕೂಡ ಅವರು ಒಂದು ವಿಶೇಷವಾದಂಥ ಅನುದಾನವನ್ನು ಮೊನ್ನೆ ತಂದು ಕೊಟ್ಟರು. ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನ ಹೇಳ್ತೇನೆ. ಪಕ್ಷ ಬೇರೆ ಬೇರೆ ಇರ್ಬೋದು, ಭಾಷೆ ಬೇರೆ ಬೇರೆ ಇರ್ಬೋದು, ಆದರೆ ಯಾವಾಗ ಒಂದು ಅಭಿವೃದ್ಧಿ ಅಂತ ಬರ್ತದೋ ಆ ಅಭಿವೃದ್ಧಿಯಲ್ಲಿ ಎಲ್ಲರೂ ಸೇರ್ಕೊಂಡು ಅಭಿವೃದ್ಧಿ ಮಾಡಿದಾಗ ಮಾತ್ರ ನಿಜವಾದ ಅರ್ಥಿನಲ್ಲಿ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಇವತ್ತು ಈ ಕನ್ನಡವನ್ನು ಉಳಿಸ್ಬೇಕು, ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ಇದು ನಿರಂತರವಾಗಿ ಸಾಗಬೇಕು ಅನ್ನೋದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಈ ಸುಂದರ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ವೇಳೆ ಬಹಳ ಆಗಿದೆ, ಇನ್ನ ಪೂಜ್ಯರು ಕೂಡ ಮಾತಾಡೋರಿದ್ದಾರೆ. ಅದಕ್ಕೆ ನಾವು ಕೊನೆಯದಾಗಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲಮೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ಈ ಹಾಡಿನ ಮುಖಾಂತರ ಒಬ್ರಿಗೊಬ್ರು ಕನ್ನಡದ ದೀಪವನ್ನ ಹಚ್ಕೊಂಡು ಹೋಗಿ ಈ ಗಡಿ ಭಾಗದ ನಿಪ್ಪಾಣಿ ಒಂದು ಕನ್ನಡಮಯ ಕರ್ನಾಟಕದ ಒಂದು ಭವ್ಯವಾದಂಥ ತಾಲೂಕ ಇದ್ರೆ ಅಂತ ಹೇಳಿ ನಾವು ನೀವುಗಳೆಲ್ಲರೂ ಕೂಡ ಪ್ರಯತ್ನ ಮಾಡಿ ಅದನ್ನ ಮುಂದುವರಿಸೋಣ ಅಂತಕ್ಕಂಥದ್ದನ್ನ ಹೇಳ್ತಾ ಮತ್ತೊಮ್ಮೆ 70ನೇ ರಾಜ್ಯೋತ್ಸವದ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಕೋರಿ ನನ್ನ 2 ಮಾತಿಗೆ ವಿರಾಮನ ಕೊಡ್ತೇನೆ. ಜೈ ಭುವನೇಶ್ವರಿ ಮಾತೆ, ಜೈ ಕರ್ನಾಟಕ, ಜೈ ಹಿಂದ್. ಒಂದು ದಿನ ನಿಪ್ಪಾಣಿಯಲ್ಲಿ ಕನ್ನಡ ಉಸಿರುಗಟ್ಟುವ ಪರಿಸ್ಥಿತಿಯಲ್ಲಿತ್ತು. ಇಂದು ಅದೇ ಕನ್ನಡ ಹಚ್ಚ ಹಸುರಾಗಿ ತನ್ನ ಉಸಿರನ್ನ ಎಲ್ಲೆಡೆ ಪಸರಿಸುತ್ತಿದೆ ಎಂಬ ಮಾತನ್ನ ಅತ್ಯಂತ ಸೊಗಸಾಗಿ ಮಾರ್ಮಿಕವಾಗಿ ಜೊತೆಗೆ ತಮ್ಮ ಕನ್ನಡಾಭಿಮಾನದ ಗಾನಸುದೆಯನ್ನ ಹರಿಸಿದಂತ ನಮ್ಮ ಮಾನ್ಯ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದಂತ ಕ್ಷಣ ಆಶೀರ್ವಚನ ಕಾರ್ಯಕ್ರಮ. ಮೊದಲನೆಯದಾಗಿ ಪರಮ ಪೂಜ್ಯ ಶ್ರೀ ಪ್ರಾಣಲಿಂಗ ಸ್ವಾಮೀಜಿಯವರು ವಿರೂಪಾಕ್ಷಲಿಂಗ ಸಮಾಧಿ ಮಠ ನಿಪ್ಪಾಣಿ ಪೂಜ್ಯರಿಂದ ಭಾಷೆಯ ಕೊಲ್ಲುವೆನೆಂಬ ಭಾಷೆ ದೈವನದಾದಡೆ, ಗೆಲ್ಲುವೆನೆಂಬ ಭಾಷೆ ಭಕ್ತನದು ನೋಡ, ಸತ್ಯವೆಂಬ ಕೋರಗಲನ್ನು ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಸದಾಕಾಲ ನಿತ್ಯ ಸ್ಮರಣೀಯ ಪರಮಾರಾಧ್ಯ ಗುರುಗಳಾದ ದಯವಿಟ್ಟು ಮಾತಾಡಕತ್ತವ್ರು ಒಂದು 5 ನಿಮಿಷ. ಒಂದು ದಿನ ನಮ್ಮ ತಾಯಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಯಾರು ಮಾತನಾಡಬಾರ್ದು, ಶಿಕ್ಷಕರಿಗೆ ಗಮನ ಹರಿಸ್ಬೇಕು. ಆ ಎಲ್ಲ ಕೆಲಸ ಬಿಟ್ಟರೆ ಒಂದು 5 ನಿಮಿಷ ಈ ಕಡೆ ಗಮನ ಹರಿಸ್ಬೇಕು. ವಿದ್ಯಾರ್ಥಿಗಳು ದಯವಿಟ್ಟು ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು ಒಂದು 5 ನಿಮಿಷ. ಅದಕ್ಕೆ ಶಿಕ್ಷಕರು ಮುತುರ್ಜಿಯನ್ನು ವಹಿಸಿ ಅವರನ್ನ ಶಾಂತ ರೀತಿಯಿಂದ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಸದಾಕಾಲ ನಿತ್ಯ ಸ್ಮರಣೀಯರಾಗಿರ್ತಕ್ಕಂತಹ ಗಡಿಭಾಗದ ಶ್ರದ್ಧಾ ಕೇಂದ್ರವಾದ ಕನ್ನಡ ಮಠದ ಎಲ್ಲ ಗುರುಗಳವರ ಪವಿತ್ರ ಸನ್ನಿಧಿಯನ್ನ ಏನು ಹೃದಯ ಮಂದಿರದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿನದ ಈ ಒಂದು 70ನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯ ಸಮಿತಿ ನಿಪ್ಪಾಣಿಯ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ಕರುಣಿಸಿರ್ತಕ್ಕಂತಹ ಪರಮ ಪೂಜ್ಯ ಪ್ರಾಣಲಿಂಗ ಮಹಾಸ್ವಾಮೀಜಿಯವರ ಪವಿತ್ರ ಜಂಗಮ ಪಾದಗಳಿಗೆ ಶರಣುಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಪವಿತ್ರ ಜಂಗಮ ಪಾದಗಳಿಗೆ ಶರಣುಗಳನ್ನು ಸಲ್ಲಿಸಿ, ಈ ವೇದಿಕೆ ಮೇಲೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನ ಅಲಂಕರಿಸಿರ್ತಕ್ಕಂಥ ಬಹುಶಃ ನನ್ನ ತಾಯಿ ಹೆಸರು ಅದೇ ಇದೆ, ಹಾಗಾಗಿ ನನ್ನ ಹೆಸರು ಕರೆಯೋದಿಲ್ಲ. ತಾಯಿಯವರಲ್ಲಿ ಶರಣುಗಳನ್ನ, ಕ್ಷೇತ್ರದ ಶಾಸಕರಲ್ಲಿ ಶರಣುಗಳನ್ನ ಸಲ್ಲಿಸಿ ಈ ವೇದಿಕೆ ಮೇಲೆ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ತಹಸೀಲ್ದಾರ್ ಸಾಹೇಬರನ್ನ ಒಳಗೊಂಡು ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಹಾಗೂ ಎಲ್ಲ ಕನ್ನಡದ ಮುದ್ದು ಮನಸ್ಸುಗಳೇ ತಮಗೆಲ್ಲರಿಗೂ ಅನಂತ ಶರಣು ಶಿವಶರಣಾರ್ಥಿಗಳು. ಬಹುಶಃ ನೀವ್ಯಾರೋ ಮಾತುಗಳನ್ನ ಕೇಳುವಂತ ಅವಸರದಲ್ಲಿ ಎಲ್ಲರೂ ಎದ್ದು ಹೋಗುವಂತ ಅವಸರದೊಳಗೆ ಕುಳಿತುಕೊಂಡಿದ್ದೀರಿ. ಆದರೂ ಕನ್ನಡ ಮಠದ ಸೇವಕನಾಗಿ ಬಂದಿರೋದ್ರಿಂದ ಕನ್ನಡದ ಬಗ್ಗೆ 4 ಮಾತುಗಳನ್ನು ಆಡಲೇಬೇಕಾಗಿರೋದ್ರಿಂದ, ವೇದಿಕೆಯ ಔಚಿತ್ಯದ ಪ್ರಕಾರ 4 ಮಾತುಗಳನ್ನು ಆಡಬೇಕಾಗಿರೋದ್ರಿಂದ ನಾನು ಕೆಲವೊಂದಿಷ್ಟು ಮಾತುಗಳನ್ನ ಈ ವೇದಿಕೆ ಮುಖೇನವಾಗಿ ಹಂಚಿಕೊಳ್ಳಕ್ಕೆ ಬಯಸ್ತೇನೆ. ಎಲ್ಲ ಕ್ಷೇತ್ರದ ಶಾಸಕರನ್ನ ಒಳಗೊಂಡು, ತಾಯಿಯವರನ್ನ ಒಳಗೊಂಡು ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳು ಉದ್ಬೋಧಕವಾದಂತಹ ಭಾಷಣವನ್ನ ಕನ್ನಡ ಪರದಲ್ಲಿ ಮಾತನಾಡಿದ್ರು. ಬಹಳ ಖುಷಿ ಆಯ್ತು. ಆಗ್ಲೇ ಬಂದ ತಕ್ಷಣನೇ ನನಗೆ ಓರ್ವ ಸದ್ಭಕ್ತರು ಹೇಳ್ತಾ ಇದ್ರು, ಬುದೇ ಅನೇಕ ವರ್ಷಗಳ ಹಿಂದೆ ನಾವು ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂದ್ರೆ ನಾವು 10 ಜನ ಇರ್ತಿದ್ವಿ, ಪೊಲೀಸರು 40 ಜನ ಇರ್ತಿದ್ರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಪರಮ ಪೂಜನೀಯ ಲಿಂಗೈಕ್ಯ ಅಲ್ಲಮಪ್ರಭು ಮಹಾಸ್ವಾಮೀಜಿ ಅವರು ಈ ನಿಪ್ಪಾಣಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು ಅಂತ ಹೇಳಿ, ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕಾದ್ರೆ ಸಾರೋಟದೊಳಗೆ ಮೆರವಣಿಗೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಎಲ್ಲರೂ ಹೆದರಾಕತ್ರು. ಯಾರು ಕಲ್ತು ಒಂದು ಹುಡುಗಿಡ್ದಾರ್ರಿ, ಮ್ಯಾಲ ಕುಂತ್ರೆ ಹೆಂಗ ಅಂತ ಹೇಳಿ ಸ್ವತಃ ಸಿದ್ಧ ಸಂಸ್ಥಾನ ಮಠದ ಶ್ರೀಗಳು ಕಾಲ್ನಡಿಗೆಯಿಂದ ನಿಪ್ಪಾಣಿಯ ಪ್ರತಿ ನಗರದಲ್ಲಿ ಓಡಾಡಿ ಕನ್ನಡವನ್ನು ಉಳಿಸುವಂತಹ ಕೈಂಕರ್ಯದ ಸೇವೆಯನ್ನ ಪರಮ ಪೂಜ್ಯನೀಯ ಲಿಂಗೈಕ್ಯ ಗುರುಗಳು ಮಾಡಿದರು. ತಮ್ಮ 30 ವರ್ಷಗಳ ಸತತ
ಈ ಗಡಿ ಭಾಗದಲ್ಲಿ ಕನ್ನಡದ ಗುಡಿಯನ್ನ ಕಟ್ಟಿ ಪರಮ ಪೂಜನೀಯ ಗುರುಗಳು ಪ್ರತಿ ಹಳ್ಳಿಗಳಲ್ಲಿ 106 ಹಳ್ಳಿಗಳಲ್ಲಿ ಸ್ವತಃ ಮಠದ ಖರ್ಚನ್ನ ಕೊಟ್ಟು ಎಲ್ಲಿ ಕನ್ನಡ ಅಳಿತಾ ಇದೆ ಅಲ್ಲಿ ಕನ್ನಡ ಉಳಿಬೇಕು ಅಂತೇಳಿ ಹಳ್ಳಿಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡೋದಕ್ಕಾಗಿ ಸಂಕಲ್ಪವನ್ನ ತೊಟ್ಟ ಕರ್ನಾಟಕದ ಏಕೈಕ ಮಠ ಅದು ಚಿಂಚನೀಯ ಸಿದ್ಧ ಸಂಸ್ಥಾನ ಮಠ ಅನ್ನುವಂಥದ್ದನ್ನ ಅತ್ಯಂತ ಅಭಿಮಾನ ಪೂರ್ವಕವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕಾರಣ ನಾವೆಲ್ಲರೂ ಅನೇಕ ಮಠಗಳನ್ನು ನೋಡ್ತೇವೆ, ಮಂದಿರಗಳನ್ನು ನೋಡ್ತೇವೆ, ಮಠಗಳಲ್ಲಿ ತೇರನ್ನ ಎಳಿತೇವೆ, ಆ ಗುರುಗಳವರ ಉತ್ಸವದ ಮೂರ್ತಿಯನ್ನು ಇಡ್ತೇವೆ. ಆದರೆ ಚಿಂಚನೀಯ ಮಠ ಯಾವುದೇ ಗುರುಗಳ ಉತ್ಸವದ ಮೂರ್ತಿಯನ್ನಿಟ್ಟು ರಥವನ್ನ ಎಳೆಯುವುದಿಲ್ಲ. ಭುವನೇಶ್ವರಿಯ ಮೂರ್ತಿಯನ್ನಿಟ್ಟು ಕನ್ನಡ ನಾಡಿನ ಮಠಗಳಲ್ಲಿ ಕನ್ನಡ ರಥವನ್ನ ಎಳೆಯುವಂತ ಏಕೈಕ ಮಠ ಅದು ನಿಮ್ಮ ಗಡಿ ಭಾಗದ ಮಠ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಕಾರಣ ನಾವು ಕನ್ನಡವನ್ನು ಉಳಿಸ್ಬೇಕಾಗಿದೆ, ಕನ್ನಡವನ್ನ ಬೆಳೆಸಬೇಕಾಗಿದೆ. ನಾವೆಲ್ಲರೂ ಭಾಷಣ ಬೇಗಾರು ಹುಟ್ಟಿಯ ಹೊರತಾಗಿ ಕನ್ನಡವನ್ನು ಯಾರು ಪಾಲಿಸ್ತಾ ಇಲ್ಲ. ವೇದಿಕೆ ಮೇಲೆ ಭಾಷಣ ಬೇಗಿತೀವಿ, ಮತ್ ಮನೆ ಹೋಗಿ ನಮ್ಮ ಕೆಲಸ ನಾವು ಮಾಡ್ತೀವಿ. ಹಾಗಲ್ಲ, ಅಭಿಮಾನ ಇರಬೇಕು. ನಮ್ಮ ಭಾಷೆ ಬಗ್ಗೆ ನಾವು ಪೂಜಿಸ್ಬೇಕು, ಇನ್ನೊಂದು ಭಾಷೆಯನ್ನು ನಾವು ಪ್ರೀತಿಸ್ಬೇಕು. ಅಂತದ್ರ ಕಡೆಗೆ ನಾವೆಲ್ಲರೂ ಹೆಜ್ಜೆಯನ್ನು ಹಾಕಬೇಕಾಗಿದೆ. ಹಾಗಾಗಿ ಎಷ್ಟೋ ಕನ್ನಡ ಮನಸ್ಸುಗಳು ಇಲ್ಲಿ ಪ್ರತಿನಿತ್ಯ ಕನ್ನಡಕ್ಕಾಗಿ ದುಡಿತಾ ಇವೆ. ಹಿಂದೆ ಕುಂತ ಎಷ್ಟೋ ಕೈಗಳು ಅವು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಪ್ರತಿ ಕ್ಷಣ ಕನ್ನಡದ ಬಗ್ಗೆ ಅವರು ದುಡಿತಾ ಇದ್ದಾರೆ, ಕನ್ನಡದ ಕೈಂಕರ್ಯದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ಮನಸ್ಸುಗಳೊಂದಿಗೆ ನಾವು ನೀವೆಲ್ಲರೂ ಒಟ್ಟಾಗಿ ಕೊಡ್ಕೊಂಡು ಕನ್ನಡದ ಕೆಲಸವನ್ನು ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಖುಷಿ ಆಗ್ತದೆ. ಇವತ್ತಿನ ದಿನ ನಮ್ಮ ತಾಯಿಯವರು ಮರಾಠಿಯಲ್ಲಿ ತಮ್ಮ ಮಾತೃಭಾಷೆ ಇದ್ರೂ ಸಹಿತ ಕನ್ನಡವನ್ನ ಕಲಿತು ಬಂದ ನಮ್ಮ ವೇದಿಕೆಗೆ ಇವತ್ತಿನ ದಿನ 70ನೇ ರಾಜ್ಯೋತ್ಸವಕ್ಕೆ ಮತ್ತೊಂದು ಕಳೆಯನ್ನ ನಿಪ್ಪಾಣಿಗೆ ತಂದು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಇವತ್ತು ನಮ್ಮ ರಾಜ್ಯದ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿದಂಥ ವೇದಿಕೆ ಮೇಲೆ ಆಸನದ ಪರಮ ಪೂಜ್ಯ ಶಿವಪ್ರಸಾದ್ ಮಹಾಸ್ವಾಮೀಜಿಯವರಲ್ಲಿ ಅನಂತ ದೀರ್ಘ ನಮನಗಳು ಸಲ್ಲಿಸಿ, ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರಲ್ಲಿ ಅನಂತ ದೀರ್ಘ ಪ್ರಣಾಮಗಳು ಸಲ್ಲಿಸಿ, ನಮ್ಮ ಭಾಗದ MLA ಆದಂಥ ಶಶಿಕಲಾ ತಾಯಿಯವರಲ್ಲಿ ನಾನು ಅನಂತ ಪ್ರಣಾಮಗಳು ಸಲ್ಲಿಸಿ, ಅದೇ ರೀತಿ ಚಿಂಗಳೇ ಸರ್ ಅವರಲ್ಲೂ ನಾನು ಅನಂತ ಪ್ರಣಾಮಗಳು ಸಲ್ಲಿಸಿ, ತಹಶೀಲ್ದಾರ್ ಅವರಲ್ಲಿಯೂ BO ಅಮ್ಮ ಅವರಲ್ಲಿಯೂ ಇಲ್ಲಿ ಕುಳಿತಂಥ ನಗರಾಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸದಸ್ಯರಲ್ಲಿಯೂ ನಮ್ಮ ಕನ್ನಡ ಬಳಗಕ್ಕೂ ನಾನು ಅನಂತ ಪ್ರಣಾಮಗಳು ಸಲ್ಲಿಸಿ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಇವತ್ತು ನಮಗೆಲ್ಲ ಬಹಳಷ್ಟು ಸಂತೋಷ ಅನಿಸ್ತದೆ. ಯಾವ ಜನ್ಮ ಭೂಮಿಯಲ್ಲಿ ಹುಟ್ಟಿ ನಾವೆಲ್ಲ ಕನ್ನಡವನ್ನು ಬೆಳೆಸ್ಬೇಕಂತ ಎಲ್ಲ ಬಂದಿದ್ದರೆಲ್ಲ ನನಗೆ ಭಾಳಷ್ಟು ಸಂತೋಷ. ಇದ್ರಿಗೋಸ್ಕರವಾಗಿ ಸಾವಿರಾರು ಜನ ಹೋರಾಟ ಮಾಡಿದ್ದಾರೆ. ಅದರೊಳಗೆ ಎಷ್ಟೋ ಮಂದಿ ತ್ಯಾಗ ಮಾಡಿ ಹೋದವರು ಹೋದಾರ. ಈ ಸುಮ್ಮನೆ ನಮ್ಮ ರಾಜ್ಯ ಕರ್ನಾಟಕ ಆಗಿಲ್ಲ, ಇದ್ರಿಗೋಸ್ಕರವಾಗಿ ಅನೇಕ ಜನ ಪ್ರಾಣ ಬಿಟ್ಟವರು ಅದಾರ. ಅವ್ರನ್ನೆಲ್ಲ ನೆನೆಸುವಗೋಸ್ಕರವಾಗಿ ಇದು ಕನ್ನಡೋತ್ಸವ ಮಾಡೋದು ಬಹಳಷ್ಟು ಸಂತೋಷ ಅನಿಸ್ತದೆ. ಇದರ ಜೊತೆನ ಈ ಭಾಗದಾಗ ನೀವು 15 ವರ್ಷದವ್ರ ಹಿಂದೆ ಹೆಂಗಿತ್ತು, ಇವತ್ತು ಹೆಂಗೈತಿ, ಮುಂದೆ ಹೆಂಗೆ ಆಗ್ಬೇಕಾಯ್ತು ಅನ್ನೋದು ನಾವೆಲ್ಲ ಚಿಂತನೆ ಮಾಡಬೇಕು. ಬರೀ ನಾವು ರಾಜ್ಯೋತ್ಸವ ಮಾಡಿದೆವು ಬಿಟ್ಟು ಅಂದ್ರೆ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರು ಜಾಗೃತ ಆಗುವಂಥ ಭಾಳಷ್ಟು ವಿಶೇಷವಾಗಿ ನಾವು ಕಲಿಬೇಕಾಗಿತ್ತು. ಜಾಗೃತ ಅಂದರೆ ನೀವು ಬರಿತೀರಿ ಓದ್ತಿರ್ಕರಿ ಮಾತಾಡ್ಲಿಕ್ಕೆ ನಿಮ್ಗೆ ಅಭಿಮಾನ ಇಲ್ಲ. ಯಾವ ಭೂಮಿಯ ಅನ್ನ ಉಣ್ತೀರಲ್ಲ ಅದ್ರ ಮ್ಯಾಗ ಅಭಿಮಾನ ಇಲ್ಲ ಅಂತೇಳಿ ಅನ್ನಿಸ್ತೈತಿ. ಕೆಲವ್ರು ಕೇಳೋಣ ನಾವು ಓದ್ತನು ಬರಿತನು ಅದಕ್ಕೆ ಮಾತಾಡ್ಬೇಕಂತ ಹೇಳಿ ಅಭಿಮಾನ ತಟ್ಟಿದ್ರೆ ಇವತ್ತು ನಗರಾಧ್ಯಕ್ಷರು ಹೆಂಗೆ ಪ್ರಯತ್ನ ಮಾಡಿದ್ರೆ ಹಂಗೆ ನೀವು ಆಗ್ಬೋದಾಗಿತ್ತು. ಯಾಕಂದ್ರೆ ನೀವು ಪ್ರಯತ್ನ ಮಾಡಿಲ್ಲ ಆಗಿಲ್ಲ ಅಂತ ಹೇಳೋದು ನನಗೆ ಭಾಳಷ್ಟು ಅಭಿಮಾನ ಅನಿಸ್ತೈತಿ. ಅದರಿಗೋಸ್ಕರವಾಗಿ ನಂದೊಂದು ತಮ್ಮ ಎಲ್ಲರಲ್ಲಿ ಒಂದು ವಿನಂತಿ, ಇಷ್ಟೆಲ್ಲ ಜನ ಕೂತಿದ್ರಲ್ಲ, ಒಂದು ಸಣ್ಣ ವಿನಂತಿ ಏನಂದ್ರೆ ನಮ್ಮ ಕನ್ನಡ ಬೆಳಿಬೇಕಾದ್ರೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಮೊದಲು ಕನ್ನಡ ಶಾಲೆ ಹಾಕ್ತಾರೆ. ಇಲ್ಲಿ ಕೊಡ್ತಕ್ಕಂಥ ಬಹಳಷ್ಟು ಜನ ನೀವು ಹೋಗಿ ಬೇರೆ ಬೇರೆ ಶಾಲೆಗಳು ಹಾಕಿದ್ರಿ. ನಾವ ಕನ್ನಡವನ್ನು ಬಿಟ್ಟು ಹೋಗುವಾಗ ಇನ್ನೊಬ್ರಿಗೆ ಹೇಳುವ ಅಧಿಕಾರ ಎಲ್ಲಿದು ಬರ್ತೈತಿ. ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕನ್ನಡ ಕಡೆ ಹೆಚ್ಚು ಒಲವು ಕೊಡ್ರಿ. ಯಾಕಂದ್ರೆ ಕನ್ನಡ ಶಾಲೆ ನಿಮಗೆ ಎಲ್ಲವೂ ಫ್ರೀ, ಆದ್ರೆ ಫ್ರೀ ಇದ್ದಲ್ಲಿ ಹೋಗೋದಿಲ್ಲ, ಲಕ್ಷಗಟ್ಟಲೆ ರೊಕ್ಕ ಕೊಟ್ಟು ತಾವೆಲ್ಲ ಮಕ್ಕಳನ್ನ ಕಳಿಸ್ತೀರಿ. ಅಲ್ಲಿ ಹೋಗಿ ಏನು ಕಲ್ತೀರಿ, ಇಂಗ್ಲೀಷ ಕಲಿಯಾರ್ದ್ರ ಮತ್ತು ಕನ್ನಡನೂ ಇಲ್ಲ. ಅದ್ರಗೋಸ್ಕರವಾಗಿ ನಾ ಹೆಚ್ಚಿಗೆ ಮಾತಾಡಲಾರ್ದ ತಮ್ಮ ಮಕ್ಕಳನ್ನೆಲ್ಲ ಕನ್ನಡ ಶಾಲೆ ಕಲಿಸಿ ಬೆಳೆಸಿರಿ. ಇದ್ರ ಜೊತೆ ಕನ್ನಡ ಶಾಲೆಗಳು ಕೆಲವೊಂದು ಬಂದು ಬೀಳತ್ತಾವ.
ಆ ಬಂದ್ ಬೀಳುವಂಥ ಶಾಲೆಗೆ ಆಯಾ ಭಾಗದಾರ ಎಲ್ಲರೂ ಜವಾಬ್ದಾರಿ ತೊಗೊಂಡು ಆ ಶಾಲೆಗಳು ಕಂಡ ಮಕ್ಕಳನ್ನ ಕಳಿಸ್ರಿ ಅಂತ ಹೇಳಿ ಬಿ ಒ ಅಮ್ಮ ಅವರಲ್ಲಿ ನನ್ನ ವಿನಂತಿ ಐತಿ, ಶಶಿಕಲಾ ಅಮ್ಮ ಅವರಲ್ಲಿ ವಿನಂತಿ ಐತಿ. ಯಾಕಂದ್ರೆ ಇವತ್ತು ನಮ್ಮ ಚಿಂಗಳಿ ಅವರು ಬಂದಾರ, ನೀವೆಲ್ಲರೂ ಮನಸ್ಸು ಮಾಡ್ರೆ ನಮ್ಗೆ ಕೊಟ್ಟಂತ ಶಾಲೆಗಳು ಯಾವ ಬಂದ್ ಬೀಳ್ತಕ್ಕಂಥ ಮತ್ತು ಉನ್ನತಿ ಪ್ರಾರಂಭ ಆಗ್ಬೋದು. ಕನ್ನಡದ ಅಭಿಮಾನಿಗಳು ಎಲ್ಲ ಸಾಕಷ್ಟು ಜನ ಕೂತಾರೆ ಎಲ್ಲರೂ. ಈಗೆಲ್ಲ ಖುಷಿ ಪಡಿದ ಅಮ್ಮವರು ನೀವೆಲ್ಲ ಪ್ರಯತ್ನ ಮಾಡಿ 3 ವರ್ಷದಾಗ ಮತ್ತೆ ಸಂಖ್ಯೆ ಹೆಚ್ಚೈತದ, ಇನ್ನೂ ಪ್ರತಿಯೊಂದು ಶಾಲೆಗಳಿಗೆ ಹೆಚ್ಚಾಗುವಂಥದ ತಾವೆಲ್ಲರೂ ಜವಾಬ್ದಾರಿ, ಒಬ್ಬರ ಜವಾಬ್ದಾರಿ ಅಲ್ಲ. ಇಲ್ಲಿ ಬಂದು ಕೂತಂಥವ್ರು ಎಲ್ಲ ನಿಂತಂಥವ್ರು ಕುರ್ಚಿ ಮೇಲೆ ಕೂತಂತ ಎಲ್ಲರೂ ಕೂಡಿ ಅದನ್ನು ಬೆಳೆಸೋಣ ಅಂತ ಹೇಳಿ ಇವತ್ತು ಕರೆಸಿ ನಾನು 2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ಶರಣಾರ್ಥಿ. ಈ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಿಸ್ತಕ್ಕಂಥ 70ನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಸಮಿತಿ ನಿಪ್ಪಾಣಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ಪರಮ ಪೂಜ್ಯ ಶ್ರೀ ಶಿವಪ್ರಸಾದ್ ದೇವರು, ಪರಮ ಪೂಜ್ಯ ಶ್ರೀ ಪ್ರಾಣಲಿಂಗ ಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಇವರಿಗೆ ತಾಲೂಕು ಆಡಳಿತ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಜೊಲ್ಲೆ ಶಾಸಕರು ನಿಪ್ಪಾಣಿ, ಶ್ರೀ ಅರುಣ್ ಶ್ರೀಖಂಡೆ ತಹಶೀಲ್ದಾರರು ಹಾಗೂ ಕಾರ್ಯನಿರ್ವಾಹಕ ತಂಡ ನಿಪ್ಪಾಣಿ, ಇವರಿಗೂ ಕೂಡ ತಾಲೂಕು ಆಡಳಿತ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಲಕ್ಷ್ಮಣರಾವ್ ಚಿಂಗಳೆ, ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಬೆಳಗಾವಿ, ಸನ್ಮಾನ್ಯ ಶ್ರೀಮತಿ ಸೋನಲ್ ರಾವ್ ಕೊಠಾಡಿಯ, ಅಧ್ಯಕ್ಷರು ನಗರಸಭೆ ನಿಪ್ಪಾಣಿ, ಸನ್ಮಾನ್ಯ ಶ್ರೀ ಸಂತೋಷ್ ಎಚ್ ಸಾಂಗಾವ್ಕರ್, ಇದು ಕೂಡ ತಾಲೂಕು ಆಡಳಿತ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಅದೇ ರೀತಿ ನಿಪ್ಪಾಣಿ ತಾಲೂಕಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ನಗರಸಭೆ ಎಲ್ಲರಿಗೂ, ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಕೂಡ ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾರೆ. चालू घडामोडीच्या अपडेट जाणून घेण्यासाठी आपल्या जनशक्ती न्यूज 18 चॅनलला सबस्क्राईब जरूर करा, लाईक करा, कमेंट करा, शेअर करा, बेल आयकॉन प्रेस करा आणि नोटिफिकेशन मिळवा.